ಏನು ದೇವಲ ಗಣಗಾಪುರದಲ್ಲಿ ಮೊನ್ನೆ 24ನೇ ತಾರೀಕು ನಡೆದಿರುವಂತಹ ಒಂದು ದುರ್ಘಟನೆ ಪೊಲೀಸ್ ಸಮಾಜದ ಯುವಕನ ಮೇಲೆ ದುಷ್ಕರ್ಮಿಗಳು ಮಾಡಿರುವಂತಹ ಮಾರಣಾಂತಿಕ ಹಲ್ಲೆಯನ್ನ ಖಂಡಿಸಿ ಇವತ್ತು 24ನೇ ತಾರೀಕಿನ ದಿವಸ ಏನು ರಾತ್ರಿ 2 ಗಂಟೆಗೆ ದತ್ತು ಯಶವಂತ ಕಚ್ಚಿ ಎನ್ನುವ ಕೋಲಿ ಸಮಾಜದ ಯುವಕನ ತಲೆಯ ಮೇಲೆ ಅವನ 2 ಕೈಗಳ ಮೇಲೆ ಮಾರಕಾಸ್ತ್ರಗಳಿಂದ ಬಹಳ ಗಂಭೀರವಾಗಿ ಬರ್ಬರವಾಗಿ ಕೊಲೆ ಮಾಡುವ ಉದ್ದೇಶದಿಂದ ಅವನ ಮೇಲೆ ಮಾರಣಾಂತಿಕ ಹಲ್ಲೆಯನ್ನ ಮಾಡಿದ್ದಾರೆ. ಆ ಸಂದರ್ಭದಲ್ಲಿಯೂ ಕೂಡ ನಾವು 24ನೇ ತಾರೀಕು ಬೆಳಗ್ಗೆ 8 ಗಂಟೆಗೆ ಭಾಗೇಶ್ ಕರ್ಚಿ ನಮಗೆ ಮಾತನಾಡಿದಾಗ ಇವತ್ತು ಅಲ್ಲಿನ ಸರ್ಕಲ್ ಇನ್ಸ್ಪೆಕ್ಟರ್ ಅವ್ರ ಜೊತೆ ಮಾತಾಡಿದೀವಿ. ಕೂಡಲೇ ಆರೋಪಿಗಳನ್ನ ಬಂಧಿಸಬೇಕು, ಇಲ್ಲದೆ ಹೋದ್ರೆ SP ಕಚೇರಿ ಮುಂದೆ ಪ್ರತಿಭಟನೆ ಮಾಡ್ತೀವಿ ಅಂತ ಮಾತನಾಡಿದಾಗ ಅವರು 4 ಗಂಟೆಯಿಂದ ಇಲ್ಲೇ ಇದ್ದೀನಿ ಸರ್, ನಾವು ಕೂಡಲೇ ಬಂಧಿಸ್ತೀವಿ ಅಂತ ಹೇಳಿದ್ರು. ಅದೇ ರೀತಿ DSP ಅವರು ಕೂಡ ಮಾತನಾಡಿದೆ. ಮತ್ತು ಇಲ್ಲಿ ಬಂದು ಆಸ್ಪತ್ರೆ ಬಂದು ನೋಡಿದಾಗ ಅವನ ಸ್ಥಿತಿ ಬಹಳ ಚಿಂತಾಜನಕವಾಗಿತ್ತು. ಆ ನೋಡುವಂತ ಸ್ಥಿತಿಯು ಕೂಡ ನಾವು ನೋಡ್ಬೇಕಾದ್ರೆ ಮನಸ್ಸು ಗಲಿಬಿಲಿ ಆಗ್ತಾ ಇತ್ತು. ಅಂತ ಒಂದು ಗಂಭೀರವಾಗಿ ಹಲ್ಲೆ ಮಾಡಿದನ್ನು ಖಂಡಿಸಿ ಆವತ್ತು ಕೂಡ SP ಅವರಿಗೆ ನಾವು ಮಾತಾಡಿದ್ವಿ. ಇವತ್ತು ಏನು ಇಂಥ ಘಟನೆಯನ್ನ ಮಾಡಿದ್ದಾರೆ, ಇವರನ್ನ ಕೂಡಲೇ ಬಂಧಿಸಬೇಕು ಅಂತ ಹೇಳಿ ನಾವು ಅವತ್ತು ಮಾತನಾಡಿದಾಗ ಅವ್ರು ಕೇವಲ 1 ಗಂಟೆ ಟೈಮ್ ಕೊಡ್ರಿ, ಇನ್ನು 1 ಗಂಟೆ ಒಳಗಡೆ ನಾವೆಲ್ಲ ತಯಾರಿಯಲ್ಲಿದ್ದೀವಿ, 1 ಗಂಟೆ ಒಳಗಡೆನೆ ಅರೆಸ್ಟ್ ಮಾಡ್ತೀವಿ, ನಾವು ಮಾಡ್ಲಿಲ್ಲ ಅಂದ್ರೆ ನೀವು ಪ್ರತಿಭಟನೆ ಮಾಡ್ರಿ, SP ಕಚೇರಿ ಮುಂದೆ ಬರ್ತೀವಿ ಅಂತಂದಾಗ ಅದರಂತೆ ಇವತ್ತು ಅವ್ರು 1 ಗಂಟೆ ಒಳಗಡೆನೆ ಅವತ್ತು ಆರೋಪಿಗಳನ್ನ ಬಂಧಿಸಿದ್ರು. ಆ ಬಂಧಿಸಿದ ನಂತರ ನಾವು ಕೂಡ ಅವತ್ತು 24ನೇ ತಾರೀಕು SP ಅವರಿಗೆ ಮನವಿ ಪತ್ರ ಕೊಟ್ಟು ಇವತ್ತು ಗಣಗಾಪುರದ ಎಲ್ಲ ನಮ್ಮ ಯುವಕರ ಜೊತೆ ಇವತ್ತು ಸಚಿನ್ ಇರ್ಬೋದು, ಅಲ್ಲಿನ ದಿಗಂಬರ್ ಕರ್ಜಗಿ, ಸಿದ್ದು ಡಾಂಗೆ, ಎಲ್ಲೂ ರಮ್ಗ, ನಾವೆಲ್ಲರೂ ಕೂಡ SP ಅವರ ಆಫೀಸ್ಗೆ ಹೋಗಿ ಅವ್ರ ಜೊತೆ ಸುದೀರ್ಘವಾಗಿ ಮಾತನಾಡಿ ಈ ಒಂದು ಏನು ದುಷ್ಕರ್ಮಿಗಳಿದ್ದಾರೆ ಇವರು ಸಮಾಜಘಾತುಕ ಶಕ್ತಿಗಳಿದ್ದಾರೆ. ಈ ದುಷ್ಕರ್ಮಿಗಳು ಸಮಾಜಘಾತುಕ ಶಕ್ತಿ. ಇವತ್ತು ಅಲ್ಲಿ ಅಶಾಂತಿಯನ್ನ ಉಂಟು ಮಾಡುವಂತ ಹುನ್ನಾರ ಇವರಲ್ಲಿದೆ. ಇವತ್ತು ಅವ್ರು ಯಾವುದೋ ಒಂದು ಹೆಸರು ಮಾಡ್ಕೋಬೇಕು, ಅಲ್ಲಿ ಏನಾದ್ರೂ ಒಂದು ಅನಾಹುತ ಮಾಡ್ಬೇಕಂತ ತಿಳ್ಕೊಂಡೆ ಅವರು ಇಂಥ ಒಂದು ಘಟನೆ ಮಾಡಿದ್ದಾರೆ. ಅಷ್ಟೇ ಅಲ್ಲದೇನೆ ಆ ಘಟನೆ ಆದ ದಿನ ಅದ ಮಾಡಿದಂತ ಯುವಕ ತನ್ನ ಮೊಬೈಲ್ನಾಗ ಒಂದು ಸ್ಟೇಟಸ್ ಇಟ್ಟಾನ, ತನ್ನ ಫೋಟೋ ಜೊತೆ ಡಾನ್ ಈಸ್ ಬ್ಯಾಕ್ ಅಂತ. ಅಂದ್ರೆ ಈಗ ಇಲ್ಲಿ ಹಲ್ಲೆ ಮಾಡಿ ಹೋದಂತವನು ಅವತ್ತೇ ಒಂದು ಸ್ಟೇಟಸ್ ಇಡ್ತಾನ, ಡಾನ್ ಈಸ್ ಬ್ಯಾಕ್ ಅಂತ. ಅದೆಲ್ಲ ನಾವು ಸ್ಕ್ರೀನ್ ಪ್ರಿಂಟ್ ಎಲ್ಲ ತೆಗೆದು ಇವತ್ತು SP ಅವ್ರಿಗೆ ಕೊಟ್ಟಿದ್ದೀವಿ. ಆ ದೃಷ್ಟಿಯಿಂದ ಇವತ್ತು ನಾವು ಸರ್ಕಾರ ಇರ್ಬೋದು, ಪೊಲೀಸ್ ಇಲಾಖೆ ಇರ್ಬೋದು, ಅವ್ರ ಬಳಿ ನಾವು ಏನಪ್ಪಾ ವಿನಂತಿ ಮಾಡ್ತೀವಿ ಅಂದ್ರ ಇಂಥ ಒಂದು ದುಷ್ಕರ್ಮಿಗಳನ್ನ ಸುಮ್ಮನೆ ಬಿಡಬಾರ್ದು, ಇವ್ರ ಮೇಲೆ ಕಠಿಣ ಕ್ರಮ ಜರುಗಿಸ್ಬೇಕು, ಇಂಥ ಸಮಾಜಘಾತುಕ ಶಕ್ತಿಗಳನ್ನ ಹತ್ತಿಕ್ಕಬೇಕು. ಇವತ್ತು ಅದನ್ನ ಏನು ಇವತ್ತು 31ನೇ ತಾರೀಕು ಕಲಬುರಗಿಯಲ್ಲಿ ಈಗ ನಮ್ಮ ಗಣಗಾಪುರದ ಯುವಕ ಏನು ದತ್ತು ಕಚ್ಚಿ ಅವ್ರ ಮೇಲೆ ಆಗಿರುವಂತಹ ಹಲ್ಲೆಯನ್ನ ಖಂಡಿಸಿ ಅವರಿಗೆ ಸಮಾಜಕ್ಕೆ ಒಂದು ಹೋರಾಟವನ್ನ ಮಾಡ್ಲಿಕ್ಕೆ ಇವತ್ತು 31ನೇ ತಾರೀಕಿನ ಒಂದು ಕಲಬುರಗಿಯಲ್ಲಿ ಹೋರಾಟವನ್ನ ನಡೀತಾ ಇದೆ. ಈ ಒಂದು ಹೋರಾಟಕ್ಕೆ ನಾವು ಕೂಡ ನೈತಿಕವಾಗಿ ನಾವು ಬೆಂಬಲವನ್ನ ಘೋಷಿಸಿ ಇವತ್ತು ಇಂಥ ಘಟನೆಗಳು ಮರುಕಳಿಸಬಾರ್ದು, ಇವತ್ತು ಇಂಥ ದುಷ್ಟ ಶಕ್ತಿಗಳನ್ನ ಮಟ್ಟ ಹಾಕಬೇಕು. ಇವತ್ತು ಈ ಸಂದರ್ಭದಲ್ಲಿ ಮಾಡಿದಂತ ಏನ್ ದುಷ್ಟರಿದ್ದಾರೆ, ಇವರ ಹಿನ್ನೆಲೆ ಏನು, ಇವರ ವೃತ್ತಿ ಏನು, ಇದೆಲ್ಲವನ್ನ ಪರಿಶೀಲಿಸಿ ಪೊಲೀಸ್ ಇಲಾಖೆ ಶಿಸ್ತು ಕ್ರಮ ಜರುಗಿಸಬೇಕು ಮತ್ತು ಇಂಥ ದುಷ್ಟ ಶಕ್ತಿಗಳನ್ನ ಮಟ್ಟ ಹಾಕ್ಬೇಕಂತ ನಾವು ಕೂಡ ಕಲಬುರಗಿಯ ಉಸ್ತುವಾರಿ ಸಚಿವರು, ಕರ್ನಾಟಕ ಗೃಹ ಮಂತ್ರಿ ಆದಂತ ಪ್ರಿಯಾಂಕ್ ಖರ್ಗೆಜಿ ಅವರಿಗೆ ನಾವು ಕೂಡ ಈ ಸಂದರ್ಭದಲ್ಲಿ ಒತ್ತಾಯವನ್ನ ಮಾಡ್ತಾ ಇದ್ದೇವೆ. ಅದಲ್ಲದೆ ಇವತ್ತು ಬೆಂಗಳೂರು ಒಳಗಡೆ ಹೋಗಿ ಕೂಡ ನಾವು ಅವರಿಗೆ ಮನವಿ ಪತ್ರವನ್ನು ಕೊಡ್ತೇವೆ. ಇಂಥ ದುಷ್ಟ ಶಕ್ತಿಗಳು ಸಮಾಜದಲ್ಲಿ ಇವರಿಗೆ ಹತ್ತಿಕ್ಕುವಂತ ಕೆಲಸ ಆಗ್ಬೇಕು, ಇವ್ರ ಮೇಲೆ ಶಿಸ್ತು ಕ್ರಮ ಆಗ್ಬೇಕು. ಏನು ದತ್ತು ಖರ್ಚಿಗೆ ಏನ್ ಅನಾಹುತ ಆಗ್ಯದ ಅವರಿಗೆ ಸೂಕ್ತ ಬಂದೋಬಸ್ತ್, ಅವನಿಗೆ ರಕ್ಷಣೆಯನ್ನ ಕೊಡ್ಬೇಕು. ಇವತ್ತಿಗೂ ಕೂಡ ಅವನು ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇದ್ದಾನೆ. ಇವತ್ತು ಅವನಿಗೆ ಹೆಚ್ಚಿನ ಚಿಕಿತ್ಸೆಗೆ ಏನಪ್ಪಾ ಅಂದ್ರೆ ನಾವು ಎಲ್ಲರೂ ಕೂಡ ಪ್ರಯತ್ನ ಮಾಡಿ ಹೆಚ್ಚಿನ ಚಿಕಿತ್ಸೆ ಕೊಡುವಲ್ಲಿ ಇವತ್ತು ನಾವು ಮಾಡ್ತೀವಿ. ಅಂದ್ರೆ ಸರ್ಕಾರ ಕೂಡ ಆ ಕೆಲಸ ಮಾಡ್ಬೇಕಂತ ಈ ಸಂದರ್ಭದಲ್ಲಿ ನಾವು ಒತ್ತಾಯ ಮಾಡಿ ಏನು ನಾಳೆ ಕಲಬುರಗಿಯಲ್ಲಿ 31ನೇ ತಾರೀಕು ತಿಮ್ಮಾಪುರ ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ತೆರಳಿ
ಏನ್ ಧರಣಿಯನ್ನ ಹಮ್ಮಿಕೊಂಡಿದ್ದಾರೆ, ಇದಕ್ಕೆ ನಾವು ಕೂಡ ನೈತಿಕವಾಗಿ ಬೆಂಬಲವನ್ನ ಕೊಟ್ಟು ಈ ಒಂದು ಏನು ಹಲ್ಲೆ ಆಗಿದೆ, ಇದೊಂದು ಕೃತ್ಯ ಆಗಿದೆ, ಇದನ್ನ ನಾವು ಗಂಭೀರವಾಗಿ ಖಂಡಿಸ್ತೇವೆ. ನಮಸ್ಕಾರ.